ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಮಲ್ಟಿಪ್ಲೆಕ್ಸ್ ಅಫಿಷಿಯಲ್. ಈ ದಿನ ನಾನು ಮಲೆ ಮಹದೇಶ್ವರ ಸ್ವಾಮಿ ಅವರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಮಲೆ ಮಹದೇಶ್ವರ ಸ್ವಾಮಿ ಅಂದರೆ ಯಾರಿಗೆಲ್ಲ ಗೊತ್ತಿರೋದಿಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿರತ್ತೆ. ಅದರಲ್ಲಿ ನಿಮಗೆ ಗೊತ್ತಿಲ್ಲದೆ ಇರುವಂತಹ ಮಾಹಿತಿಯನ್ನು ನಾನು ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮಲೆ ಮಹದೇಶ್ವರ ಸ್ವಾಮಿಯವರನ್ನ ಶಕ್ತಿಯ ದೇವತೆ ಹಾಗೂ ಅರಣ್ಯ ದೇವತೆ ಎಂದು ಸಹ ಕರೀತಾರೆ. ಶಿವನ ಅವತಾರವೆಂದು ಪುರಾಣಗಳು ಹೇಳುತ್ತವೆ ಹಾಗೂ ಮಹದೇಶ್ವರ ಸ್ವಾಮಿಯು ಅನೇಕ ಶಕ್ತಿಯನ್ನು ಹೊಂದಿದ್ದರು ಎಂಬ ಪುರಾವೆಗಳು ಇವೆ. ಜನರ ಕಷ್ಟಗಳನ್ನು ನಿವಾರಣೆ ಮಾಡುವ ಶಕ್ತಿಯನ್ನು ಹೊಂದಿದ್ದಾರೆ ಎಂದು ಜನರ ಅಭಿಪ್ರಾಯಪಟ್ಟಿದ್ದಾರೆ. ಪುರಾಣದ ಪ್ರಕಾರ ಮಹದೇಶ್ವರ ಸ್ವಾಮಿಯು ಶಿವನ ಹಾಗೂ ಪಾರ್ವತಿಯ ವಲಯದಿಂದ ಜನಿಸಿದ್ದಾರೆ. ಅವರ ಜನ್ಮದ ನಂತರ ಅವರು ಮಲೆನಾಡಿನಲ್ಲಿ ಧಾರ್ಮಿಕ ಹಾಗೂ ಸಾಮಾಜಿಕ ಸೇವೆಗಳನ್ನು ಮಾಡಿದ್ದಾರೆ. ಮಹದೇಶ್ವರ ಸ್ವಾಮಿಯು ಹಲವಾರು ಮಹತ್ವದ ಕಾರ್ಯಗಳನ್ನು ಮಾಡಿದ್ದಾರೆ. ಒಂದು ಪ್ರಖ್ಯಾತ ಕಥೆಯ ಪ್ರಕಾರ ಮಹದೇಶ್ವರನು ಕುಸ್ತಿಯನ್ನು ಅತ್ಯಂತ ಚೆನ್ನಾಗಿ ಆಡುತ್ತಿದ್ದರು ಎಂಬ ಮಾಹಿತಿ ಇದೆ ಹಾಗೂ ಅನ್ಯಾಯದ ವಿರುದ್ಧ ನಿರ್ಧರಿಸುವ ಶಕ್ತಿಯನ್ನು ಹೊಂದಿದ್ದರು ಎಂಬ ಮಾಹಿತಿ ಕೂಡ ಇದೆ. ಶ್ರೀ ಮಹದೇಶ್ವರ ಸ್ವಾಮಿಯನ್ನು ಅರಣ್ಯದ ರಕ್ಷಕನೆಂದು ಜನರು ಆರಾಧಿಸುತ್ತಾರೆ. ದೇವಸ್ಥಾನವು ಸುಮಾರು 3000 ಅಡಿ ಎತ್ತರದ ಬೆಟ್ಟದ ಮೇಲೆ ಇದೆ. ಭಕ್ತರು ಇಲ್ಲಿ ತಿನ್ನುವ ವಸ್ತುಗಳನ್ನು ಹಾಗೂ ದೀಪಾರಾಧನೆಗಳನ್ನು ಮಾಡುತ್ತಾರೆ. ಮಹದೇಶ್ವರ ಸ್ವಾಮಿಗೆ ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆ ಮತ್ತು ಹಬ್ಬಗಳನ್ನು ನಡೆಸಲಾಗುತ್ತದೆ. ಈ ಸಮಯದಲ್ಲಿ ಲಕ್ಷಾಂತರ ಹಾಗೂ ಕೋಟ್ಯಾಂತರ ಭಕ್ತಾದಿಗಳು ದೇವಸ್ಥಾನಕ್ಕೆ ಭೇಟಿಯನ್ನು ನೀಡುತ್ತಾರೆ. ಭಕ್ತರು ಮಹದೇಶ್ವರ ಸ್ವಾಮಿಯನ್ನು ದಿವ್ಯ ಶಕ್ತಿಯುಳ್ಳ ದೇವರು ಎಂದು ನಂಬಿದ್ದಾರೆ. ದೇವರು ಅವರ ಕಷ್ಟಗಳನ್ನು ಪರಿಹರಿಸುತ್ತಾರೆ ಎಂಬ ನಂಬಿಕೆ ಇದೆ ಹಾಗೂ ಆಶೀರ್ವಾದವನ್ನು ನೀಡುತ್ತಾರೆ ಎಂದು ದೃಢವಾಗಿ ನಂಬಿದ್ದಾರೆ. ದೇವಸ್ಥಾನದ ಮುಂಭಾಗದಲ್ಲಿ ಮಹದೇಶ್ವರ ಸ್ವಾಮಿಯ ಸುಂದರ ಮತ್ತು ಪ್ರಭಾವಶಾಲಿಯಾದ ಮೂರ್ತಿ ಇದೆ. ಭಕ್ತರು ಈ ಮೂರ್ತಿಗೆ ಹೂವಿನ ಪೂಜೆ ಮಾಡುತ್ತಾರೆ ಮತ್ತು ನೈವೇದ್ಯವನ್ನು ಪ್ರತಿದಿನವೂ ಅರ್ಪಿಸುತ್ತಾರೆ. ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಪ್ರತಿ ವರ್ಷ ಲಕ್ಷಾಂತರ ಹಾಗೂ ಕೋಟ್ಯಾಂತರ ಭಕ್ತರು ತೀರ್ಥಯಾತ್ರೆ ಮಾಡುತ್ತಾರೆ. ಇಲ್ಲಿ ಬಂದರೆ ದೇವರ ಕೃಪೆಯಿಂದ ಮನಃಶಾಂತಿ ಮತ್ತು ನೆಮ್ಮದಿಯನ್ನು ಪಡೆದುಕೊಳ್ಳುತ್ತಾರೆ. ಮಹದೇಶ್ವರ ಸ್ವಾಮಿಯು ಅರಣ್ಯ ಮಧ್ಯದಲ್ಲಿ ಇರುವ ಕಾರಣ ಇಲ್ಲಿಯ ವಾತಾವರಣವು ತಂಪಾದ ಹಾಗೂ ಶಾಂತ ರೀತಿಯಲ್ಲಿರುತ್ತದೆ. ದೇವಾಲಯದ ಸುತ್ತಮುತ್ತಲಿನ ಹಸಿರು ವೃಕ್ಷಗಳು ಹಾಗೂ ಸುಂದರ ಪರಿಸರ ಭಕ್ತರಿಗೆ ನೆಮ್ಮದಿಯನ್ನು ಒದಗಿಸುತ್ತದೆ. ದೇವಾಲಯದಲ್ಲಿ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡುತ್ತಾರೆ. ಇಲ್ಲಿ ಪ್ರಸಾದವು ಅತ್ಯಂತ ಪ್ರಸಿದ್ಧವಾಗಿದ್ದು ದೇವಸ್ಥಾನವು ಸ್ಥಳೀಯ ಸಮಾಜಕ್ಕೆ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಕೂಡ ಒದಗಿಸುತ್ತದೆ. ಬಾಲಯೋಗಿ ಮಹದೇಶ್ವರನು ಬೆಟ್ಟದಲ್ಲಿ ಸಿಕ್ಕ ಹುಲಿಯನ್ನೇ ತನ್ನ ವಾಹನವನ್ನಾಗಿ ಮಾಡಿಕೊಂಡು ಬೆಟ್ಟಗಳನ್ನು ಸುತ್ತುತ್ತಾ ತನ್ನ ಭಕ್ತರನ್ನು ಸಲಹುತ್ತಾರೆ ಎಂಬ ದೃಢವಾದ ನಂಬಿಕೆ ಜನರಿಗಿದೆ. ದೇಶ ಸಂಚಾರ ಮಾಡಿ ಹಲವರ ಸಂಕಷ್ಟ ಪರಿಹರಿಸಿದ ಪವಾಡ ಪುರುಷ ಮಹದೇಶ್ವರರು ವರದನಹಳ್ಳಿ ಮಠದ 3ನೇ ಮಠಾಧೀಶರಾಗಿದ್ದರೆಂದು ತಿಳಿದುಬರುತ್ತದೆ. ಮಹದೇಶ್ವರ ಸ್ವಾಮಿಯ ಬೆಟ್ಟವನ್ನು 7 ಮಲೆ ಬೆಟ್ಟಗಳು ಎಂದು ಸಹ ಕರೆಯಲಾಗುತ್ತದೆ ಹಾಗೂ ಇದನ್ನು ಜಾನಪದ ಹೆಸರುಗಳಿಂದಲೂ ಸಹ ಕರೆಯಲ್ಪಡುತ್ತದೆ. 77 ಮಲೆ ಬೆಟ್ಟ, ಆನೆಮಲೆ, ಜೇನುಮಲೆ, ಕಾನುಮಲೆ, ಪಚ್ಚೆಮಲೆ, ಪವಳಮಲೆ ಈ ರೀತಿ 10 ಹಲವು ಹೆಸರುಗಳಿಂದ ಮಹದೇಶ್ವರ ಬೆಟ್ಟವನ್ನು ಕರೆಯಲಾಗುತ್ತದೆ. ಈ ಜಾನಪದ ಹೆಸರುಗಳಿಂದ ಸಂಪೂರ್ಣ ಪ್ರದೇಶವನ್ನು ಮಹದೇಶ್ವರ ಬೆಟ್ಟ ಎಂದು ಕರೆಯಲಾಗುತ್ತದೆ. ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಲೈಕ್ ಹಾಗೂ ಕಮೆಂಟ್ ಮಾಡಿ.